ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಅಡುಗೆ ಭಟ್ರ ಸ್ಟೈಲಲ್ಲಿ ನಿಮಗೆ ದೊಣ್ಗಾಯಿ ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ದೊಣ್ಗಾಯಿ ಅಂತಂದರೆ ಕ್ಯಾಪ್ಸಿಕಮ್ ಅಂದರೆ ದೊಣ್ಗಾಯಿ. ಒಬ್ಬೊಬ್ಬರು ಕ್ಯಾಪ್ಸಿಕಮ್ ಅಂತೀರಾ, ಒಬ್ಬರು ದೊಣ್ಗಾಯಿ ಅಂತೀರಾ. ನಮ್ಮ ಸೈಡ್ ನಾವು ದೊಣ್ಗಾಯಿ ಅಂತಲೇ ಕರಿತೀವಿ. ದೊಣ್ಗಾಯಿ ಎಣ್ಗಾಯಿ ಪಲ್ಯ ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ ಸಿಂಪಲ್ಲಾಗಿ. ನೋಡಿ ಫ್ರೆಂಡ್ಸ್, ಒಂದು ಬಾಣಲೆಗೆ ಎಲ್ಲ ಕ್ಲೀನಾಗಿ ಬಾಣಲೆಲಿ ಕ್ಯಾಪ್ಸಿಕಮ್ಮ ನೀವು ಹುರ್ಕೋಬೇಕು. ದೊಣ್ಗಾಯ ನೋಡಿ, ಇದನ್ನು ತೊಳೆದು ಒಂದು 10 ನಿಮಿಷ ಬಿಟ್ಬಿಡಿ, ಎಲ್ಲ ನೀರು ಹೋಗಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಆಮೇಲೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನು ಗುರಾಳ್ ಪುಡಿ ಏನೂ ಬೇಡ, ಹಾಕೋ ಅವಶ್ಯ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ಬೇಕಾಗಿರೋದು ಪುಟಾಣಿ ಹಿಟ್ಟು ಹಾಕಿ ನಾವು ದೊಣ್ಗಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಎಲ್ಲ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಹುರ್ಕೊಂಡಿರೋ ದೊಣ್ಗಾಯಿ ಹಾಕಬೇಕು. ನೋಡಿ, ಕ್ಯಾಪ್ಸಿಕಮ್ ಅಂತಾರೆ. ಮತ್ತು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತೈತಿ. ಈ ಪಲ್ಯ ಒಂದು ಸಲ ನೀವು ಮಾಡಿ ನೋಡಿರಿ. ಇದಕ್ಕೆ ನೀವು ತುಂಬ ಅವಶ್ಯಕತೆಯೇ ಇಲ್ಲ, ಮೊದಲಿಗೆ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ನೋಡಿ, ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಮತ್ತು ಉಪ್ಪು, ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ, ಸಾಂಬಾರು ಪುಡಿ, ಬೆಲ್ಲ, ಉಪ್ಪು, ಹುಣಸೆ ಹಣ್ಣು 4 ಐಟಮ್ ಹಾಕಿ ಈ ಥರ ಕೈ ಆಡ್ಕೊಂಬಿಡಿ. ನೋಡಿ, ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ನಾನು ನಮ್ಮನೆ ಫಂಕ್ಷನಲ್ಲಿ ಭಟ್ರು ಹೇಗೆ ಮಾಡಿದ್ರು ಆ ಥರ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಅವರು ಗುರಾಳ್ ಪುಡಿ ಹಾಕಂಗಿಲ್ಲ, ಹಾಗೆ ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿ ಹಾಕಿಬಿಡ್ತಾರೆ. ಮಿಕ್ಸಿ ಮೇಲೆ ಪುಟಾಣಿ ಹಿಟ್ಟು ನೀವು ಸಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ. ನೋಡಿ, ತರಿಯಾಗಿ ಆಗಿರಬೇಕದು. ನೋಡಿ, ಇವಾಗ ಈ ಥರ ಬೇಯ್ತಾ ಇದೆ ಇದು. ಇದಕ್ಕೆ ನೀವು ಪುಟಾಣಿ ಹಿಟ್ಟೇನು ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಹಾಕಿಬಿಡಿ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಇರಬೇಕು ಹಿಟ್ಟು, ಸಣ್ಣಗೆ ಮಾಡ್ಕೊಬಿಡಿ ಫ್ರೆಂಡ್ಸ್, ಚೆನ್ನಾಗಿ ಬರಲ್ಲ. ಅಕ್ಕ ನೋಡಿ, ಅದು ಸಣ್ಣಗಿಲ್ಲ ಅಕ್ಕ, ಮತ್ತು ಪುಟಾಣಿ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಏನು ಕ್ಯಾಪ್ಸಿಕಮ್ ಪಲ್ಯ ಬೆಂದ ನಂತರ ಎಲ್ಲದು ನೋಡಿ ಈ ಥರ ಆಗುತ್ತೆ. ಅದಕ್ಕೆ ನೀವು ಸಣ್ಣಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಹಿಟ್ಟ. ನೋಡಿ, ಇವಾಗೆಲ್ಲ ಗುರಾಳ್ ಪುಡಿ ಬದಲು ನಾವು ಪುಟಾಣಿ ಹಿಟ್ಟು ಹಾಕಿರ್ತೇವಲ್ಲ, ಅದೇ ಎಲ್ಲ ದೊಣ್ಗಾಯಿಗೂ ಫ್ರೈ ಆಗುತ್ತೆ. ನೋಡಿ, ಇವಾಗ ಪಲ್ಯ ಮತ್ತು ನಮ್ಮ ಕಡೆ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ, ಮತ್ತೆ ಆಗ್ತಡ.